ಕಾಲಿಗೆಲ್ಲ ನಿಂಬೆಹಣ್ಣು ಹಾಕೋತೀವಿ. ಆ ಕಡೆ ತುದಿಗೆ ಹೋಗ್ತಾ ಇದೀವಿ. ಬ್ರೋ ಇದಾನ ಬ್ರೋ, ಫುಲ್ ಖುಷಿ ಆಯ್ತೈತೆ ನಂಗೆ. ಅಮಾವಾಸ್ಯೆ ದಿನ ಒಂದೇ ದಿನ ನೋಡಿ ನಮ್ಮ ಹುಡುಗರೆಲ್ಲ ಸುಸ್ತಾಗಿ ಕುತ್ಕೊಬಿಟ್ಟ. ಮಳೆ ಯಾವ ತರ ಐತೆ ಇಲ್ಲಿ, ದೇವ್ರತಿ ನೀರ್ ಹಾಕ್ಬಿಟ್ಟಿದೀನಿ. ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಇವತ್ತು ನಾವು ಅಂಬಾರ ಗುಡ್ಡಕ್ಕೆ ಹೋಗ್ತಾ ಇದೀವಿ. ಇನ್ನೇನು ನಮ್ಮ ಹುಡುಗರೆಲ್ಲ ಇಲ್ಲಿ ಏನೇನ್ ಬೇಕು ಅಲ್ಲಿಗೆ ದೇವಸ್ಥಾನಕ್ಕೆ ಅಂಬಾರ ಗುಡ್ಡದಲ್ಲಿ ಐಟಮ್ ತಗೋತಾರೆ ಅಂಗಡಿಲಿ. ನಾನು ಈಗ ಇಲ್ಲಿ ಅಂಬಾರ ಗುಡ್ಡ ಹೋಗೋ ರೋಡಲ್ಲಿ ಇದೀವಿ ನೋಡಿ. ಇವಾಗ ಅಂಬಾರ ಗುಡ್ಡಕ್ಕೆ ಹೋಗ್ತಾ ಇದೀವಿ. ಬನ್ನಿ ಗೈಸ್, ಅಲ್ಲಿ ಯಾವ್ಯಾವ ತರ ಪ್ಲೇಸ್ ಸಿಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಗೈಸ್. ಇವತ್ತು ನಾವು ಹೋಗ್ತಾ ಇದೀವಿ ಇಲ್ಲಿ ಅಂಬಾರ ಗುಡ್ಡ ಅಂತ. ಅಂಬಾರ ಗುಡ್ಡ ನೋಡಿ ಎಲ್ಲೈತೆ, ಝೂಮ್ ಮಾಡ್ತೀನಿ ನೋಡ್ಕೊಳ್ಳಿ. ಇವಾಗ ಆ ಗುಡ್ಡ ಹತ್ರ ನಾವು ಹೋಗ್ತಾ ಇರೋದು, ಅಂದವೇ ಹೋಗ್ತಾ ಇದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಫುಲ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಐತೆ ಅಂತ. ಬನ್ನಿ ಹೋಗೋಣ ಗೈಸ್. ಇಲ್ಲೇ ಇವಾಗ ಗಾಡಿ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ ನೋಡಿ. ಇಲ್ಲಿ ನಡ್ಕೊಂಡು ಹೋಗಕ್ಕೆ ಜಾಗ ಐತೆ. ಬನ್ನಿ ಇವಾಗ ಹೋಗೋಣ ನಡ್ಕೊಂಡು. ಇವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮತ್ತೆ ನಮ್ಮ ನವೀನ್ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಈಗ. ಇಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ ತಾತ. ಇಲ್ಲಿ ಜಾಗ ಐತೆ, ಇಲ್ಲಿಂದ ಬೈಕ್ ಹೋಗಲ್ಲ, ಇಲ್ಲಿಂದಾನೇ ನಡ್ಕೊಂಡು ಹೋಗ್ಬೇಕಂತೆ. ಆದ್ರೆ ಇವಾಗ ನಡ್ಕೊಂಡು ಹೋಗೋದೇ ನಮ್ಗಿರೋದು. ಚೆನ್ನಾಗೈತೆ ಮಾತ್ರ ನಡ್ಕೊಂಡು ಹೋಗೋಕೆ ಗೈಸ್. ಎಲ್ಲರೂ ಇವಾಗ ಹತ್ತೋಯ್ತಾ ಇದೀವಿ. ಬರೀ ಕಾಲ್ ದಾರಿ ಹತ್ತೋದಕ್ಕೆ ಸುಸ್ತಾಗಿ ಹೋಯ್ತೀವಿ ನೋಡಿ ಯಾವ ತರ ಐತೆ. ಇವಾಗ ಇನ್ನೇನು ಆ ಗುಡ್ಡ ಹೋಯ್ತೀವಿ ನೋಡಿ, ಅದೇ ಅಂಬಾರ ಗುಡ್ಡ ಕಾಣಿಸ್ತೈತಲ್ಲ ಅಲ್ಲಿಗೆ. ಇವಾಗ ಅಲ್ಲಿ ಎಂಟ ನಡ್ಕೊಂಡು ಹೋಗ್ಬೇಕು, ಅದೇ ಇರೋದು ನಮ್ಗೆ ಟಾಸ್ಕು. ನಂಗೆ ಗಾಳಿ ಸುಸ್ತೈತೈತೆ. ಬಟ್ ಇಲ್ಲೊಬ್ರು ತಾತ ಇದಾರೆ. ತಾತ ನಮ್ಗಿಂತ ಬೇಗನೆ ನಡೀತಾವ್ರೆ, ಅವರೇ ನಮ್ನ ಕರ್ಕೊಂಡು ಹೋಯ್ತಾ ಇರೋದು. ನನ್ಗಂತೂ ಹೆವಿ ಸುಸ್ತೈತೈತೆ ಗೈಸ್. ಅಪ್ಪ ಅದ್ ಬೇರೆ ಪ್ಯಾಂಟ್ ಬೇರೆ ಟೈಟ್ ಹಾಕೋಬಿಟ್ಟಿದೀನಿ ಒಂದ್ ಸ್ವಲ್ಪ. ನಂಗೆ ಎತ್ತಕ್ಕೆ ಸುಸ್ತೈತೈತೆ. ಆ ತಾತ ಮಾತ್ರ ಬೇಗ ಬೇಗ ಹೋಯ್ತವ್ರೆ. ಅವ್ರಿಗೆ ಏಜ್ಗೂನು ನಮ್ಗೆ ಏಜ್ಗೂನು ಡಿಫ್ರೆಂಟೇ ಇಲ್ಲ. ತೋರಿಸ್ತಾ ಇಲ್ಲ ಅದಕ್ಕೆ ಗೈಸ್. ಇಲ್ಲಿ ನಡ್ಕೊಂಡು ಹೋಯ್ತಾ ಅದು ನೋಡಿ. ಉಂಬ್ಳ ಯಾವ ತರ ಐತೆ ಇಲ್ಲಿ. ಇವೆಲ್ಲ ರಕ್ತ ಕುಡ್ಬಿಡುತ್ತಂತೆ. ಪ್ಯಾಂಟ್ ಎತ್ಕೊಂಡು ನೋಡಿ ಅಲ್ಲಿ ಹೋಗ್ತಿದಾರೆ ಎಲ್ಲ. ನಾವು ಇನ್ನೇನು ಹೋಗ್ತಾ ಇದೀವಿ ಗೈಸ್. ಇದೇ ಫಸ್ಟ್ ಟೈಮ್ ಯಾವ್ದೋ ಒಂದು ಫಂಕ್ಷನ್ ಬಂದು ಈ ತರ ಒಂದು ಗುಡ್ಡ ಐತೆ ಅಂದ್ರು, ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇರೋದು. ಎಲ್ಲಾರು ಹೋಗ್ತಾ ಇದೀವಿ. ನಮ್ಮ ಹುಡುಗರು ಮತ್ತೆ ಅಜ್ಜ ಮತ್ತೆ ಅಜ್ಜನ ಮೊಮ್ಮಗ ಬೇಗನೆ ಹೋಯ್ತವ್ರೆ ನಮ್ಗಿಂತ. ಅಲ್ಲಿ ನೋಡಿ ಅಲ್ಲಿ ನೋಡ್ತಾವ್ರ ಅವರು. ನಮ್ಗಿನ್ನೂ ಎಂಗೇಜ್, ನಮ್ಗೆ ಸುಸ್ತೈತೈತೆ. ಬಟ್ ತಾತ ಇನ್ನೂ ಏಜ್ ಆಗೈತೆ ತಾತ. ಹಂಗೆ ತಾತನ ಎಷ್ಟು ಬೇಗ ಹೋಯ್ತಾರ ನೋಡಿ ಗೈಸ್. ಇಲ್ಲಿ ಹೋಯ್ತಾ ಮುಳ್ಳಂದಿ ಸಿಕ್ಕೈತೆ. ಮುಳ್ಳಂದಿದೆ ಇಲ್ಲಿ ಸಿಕ್ಕೈತೆ. ಇದೇನಾದ್ರು ಮುಳ್ಳಂದಿ ಮಂದಿ ನಮ್ಗೆ ಚುಚ್ಚಿದ್ರೆ ನಾವು ಸತ್ತೇ ಹೋಯ್ತೀವಿ. ಆ ತರ ಚೂಪ್ ಐತೆ. ಇಲ್ಲ ನೋಡಿ ಕಾಲಿಗೆಲ್ಲ ಕಚ್ಕೊಂಡ್ಬಿಡೈತೆ, ಕಷ್ಟ ಬಿದ್ದೈತೆ. ಚಪ್ಪಲಿಗೆಲ್ಲ ಕಚ್ಕೊಂಡ್ಬಿಡೈತೆ ಎಲ್ಲಾರ್ಗು. ಒಬ್ಬೊಬ್ರಿಗೆ ಇಲ್ಲ ಅಂದ್ರೆ ಕಚ್ಕೊಂಡೈತೆ. ತಾತನ ಚಪ್ಪಲಿಗೆ, ನಮ್ಮ ಹುಡುಗನ ಚಪ್ಪಲಿಗೆ ಕಚ್ಕೊಂಡ್ಬಿಡೈತೆ. ಅಯ್ಯೋ ಬಿದ್ದಿದೀವಿ ನೀನು ಕಾಲಿಗೆ. ಅಯ್ಯೋ ಏನು ಹಿಂಗೆಲ್ಲ ಕಚ್ತೈತೆ ಗೈಸ್. ಅಪ್ಪಪ್ಪ ನಿಮ್ಮೇನ್ ಕುಡಿಬ್ರ. ಏನು ಉಂಬ್ಳ ಇಷ್ಟೊಂದೈತೆ, ಜಾಸ್ತಿ ಐತೆ. ಇದೆಲ್ಲ ಬ್ಲಡ್ ಎಲ್ಲ ಕುಡ್ಕೊಬಿಡುತ್ತಂತೆ ಗೈಸ್. ಇದು ಉಂಬ್ಳ ಗೈಸ್. ಇದು ಉಂಬ್ಳ ಬರ್ಬಾರ್ದು ಅಂದ್ರೆ ನಿಂಬೆಹಣ್ಣು ಇದಾಕಬೇಕಂತೆ. ಅದಕ್ಕೆ ಕಾಲಿಗೆಲ್ಲ ನಿಂಬೆಹಣ್ಣು ಹಾಕೋತೇವೆ. ಸ್ವಲ್ಪ ಜಸ್ಟ್ ಅದು ಒಣಗುತ್ತೆ. ಫುಲ್ ಹಾಕ್ಬೇಕಾ ಗೈಸ್? ಸ್ವಲ್ಪ ಹಚ್ಕೋಬೇಕಂತೆ ಕಾಲಿಗೆಲ್ಲ, ಅವಾಗ ಉಂಬ್ಳ ಬರಲ್ವಂತೆ. ಅದಕ್ಕೆ ಹಚ್ಕೋತ ಬಿದ್ದಿದೀವಿ ಸ್ವಲ್ಪ ಎಲ್ಲಾ ಕಡೆ. ಸಾಕಾ? ನೋಡಿ ಉಂಬ್ಳ ಬರ್ಬಾರ್ದು ಅಂದ್ರೆ ನಿಂಬೆಹಣ್ಣು ಹಾಕಬೇಕಂತೆ. ಬನ್ನಿ ಮುಂದೆ ಹೋಗೋಣ ಗೈಸ್. ನೋಡಿ ಯಾವ ತರ ಇತರಲ್ಲೆಲ್ಲ ಹೋಗ್ಬೇಕು. ಮೇಡಲೆಲ್ಲ ಹೋಗ್ತಾ ಇದೀವಿ ಆ ಗುಡ್ಡ ಹತ್ತಕ್ಕೆ. ಮೇನ್ ದಾರಿ ಆಗಿತ್ತಾ ಇದು? ಹಾ ನೋಡಿ ಯಾವ ತರ ಇತರಲ್ಲೆಲ್ಲ ಹೋಗ್ತಾ ಇದೀವಿ. ನಾವು ಬಕ್ಕೊಂಡೆಲ್ಲ ಹೋಗ್ತಾ ಇದೀವಿ ಗೈಸ್. ಹಿಂಗಿರೋ ಗಿಡ ಮರ ಈ ತರ ಎಲ್ಲ ಹೋಗ್ತಾ ಇದೀವಿ. ನಮ್ಮ ಹುಡುಗರು ಬರ್ತಾವ್ರೆ ಇಂಚಾರೆ ನೋಡಿ, ಎಲ್ಲ ಬಕ್ಕೊಂಡ್ ಬರ್ತಾವ್ರೆ. ನಾವು ಹೋಗ್ತಾ ಇದೀವಿ. ಅಪ್ಪ ಏನು ಅಂಬಾರ ಗುಡ್ಡ ಹತ್ತೋದು ತುಂಬಾ ಕಷ್ಟ ಐತೆ. ನಾನು ಅಲ್ಲಿ ಬೇವ್ರತೆ ಹೋದೆ ನೋಡಿ, ಯಾವ ತರ ಬೇವ್ರತಿ ನೀರ್ ಹಾಕ್ಬಿಟ್ಟಿದೀನಿ ನಾನಂತೂ. ಫಸ್ಟ್ ಟೈಮ್ ಇಷ್ಟೊಂದು ಬೇವ್ರತಿ ಇರೋದು ನಾನು. ಹೋಗ್ತಾ ಸುಸ್ತಾಗಿ ಎಲ್ಲ ನಿಂತ್ಕೋತಾವ್ರೆ. ನಮ್ಮ ಅಜ್ಜನ ಇನ್ನೂ ಬೇವ್ರಲಿಲ್ಲ. ಅವ್ರ ಏಜಲ್ಲಿ ನಮ್ಮ ಏಜಲ್ಲಿ ಅವರೇ ಓಲ್ಡ್ ಇಸ್ ಗೋಲ್ಡ್ ಮ್ಯಾನ್. ಓಲ್ಡ್ ಮ್ಯಾನ್ ಆದ್ರೂ ಫುಲ್ಲು ಸ್ಟ್ರೆಂತ್ ಅವ್ರೆ. ನಮಗೆ ಸ್ಟ್ರೆಂತ್ ಇಲ್ಲ ಅಷ್ಟು, ಆದ್ರೂ ಹೋಗ್ತಾ ಇದೀವಿ. ನೋಡ್ಲೇಬೇಕಾ ಗುಡ್ಡನ ಅಂತ ಹತ್ತುತ್ತಾ ಇರೋದು ನಾವು. ನೋಡಿ ಇಲ್ಲಿ ಯಾವ ತರ ಐತೆ. ಇಲ್ಲಿ ಉಂಬ್ಳ ಜಾಸ್ತಿ ಐತಂತೆ, ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ರಿ ನಾನು. ಇದೆಲ್ಲ ಉಂಬ್ಳ ಜಾಸ್ತಿ ಐತಂತೆ, ಹತ್ಬಿಟ್ರೆ ನಮ್ಮ ರಕ್ತ ಎಲ್ಲ ಕುಡ್ಬಿಡುತ್ತೆ. ಅದಕ್ಕೆ ಬೇಗ ಹೋಗ್ತಾ ಇದೀನಿ. ಯಾರು ಕಷ್ಟ ಗೈಸ್ ಇದ್ರಲ್ಲೆಲ್ಲ ಹೋಗೋದು ಅಂದ್ರೆ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮ ಹುಡುಗರೆಲ್ಲ ಬರ್ತಾವ್ರು ನೋಡಿ. ಅಲ್ಲಿ ಅಜ್ಜ ಬತ್ತಿದ್ದಾರೆ, ತ್ರಿಂಚರ್ ನಮ್ಮ ಹುಡುಗ ನವೀನ್ ಬತ್ತಿದ್ದಾನೆ. ಹೋಗ್ತಾ ಇದೀವಿ ನಾವೆಲ್ಲ. ಹೆಂಗ್ ಸುಸ್ತಾಯ್ತೈತೆ ನನಗಂತೂ. ನಾನು ಇದೇ ಫಸ್ಟ್ ಟೈಮು. ನಮ್ಮ ಹುಡುಗರೆಲ್ಲ ಬೇಡ ಅಂದ್ರು, ನಾನು ಹಿಂಸೆ ಮಾಡಿ ಕರ್ಕೊಂಡು ಹೋಗ್ತಾ ಇದೀನಿ. ಅದು ಹತ್ಲೇಬೇಕು ಅಂತ. ಇಲ್ಲೆಲ್ಲ ಒಂದ್ಸರಿ ನೈಟ್ ಟೈಮ್ ಮಾಡ್ಬೇಕಿದ್ನಲ್ಲ. ನೈಟ್ ಟೈಮ್ ಮಾಡ್ರೆ ಯಾವ ತರ ಇರುತ್ತೆ ಅಂದ್ಬಿಟ್ಟು ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು.
ಬನ್ನಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಉಂಬ್ಳ ಕಚ್ಬಿಟ್ಟು ನೋಡಿ ಬ್ಲಡ್ ನೋಡಿ, ಬ್ಲಡ್ ಯಾವ ತರ ಬರ್ತೈತೆ. ಉಂಬ್ಳ ಸಿಕ್ಕಾಪಟ್ಟೆ ನೋಡಿ, ಇಲ್ಲಿ ಕಚ್ಚುತ್ತಾ ಬಿದ್ದೈತೆ. ಅಪ್ಪ, ಬ್ಲಡ್ ಬೇರೆ ಬಂದ್ಬಿಡ್ತಾವ ಕಾಲಲ್ಲಿ, ಬ್ಲಡ್ ಬೇರೆ ಬಂದ್ಬಿಡ್ತದೆ. ಸಿಕ್ಕಾಪಟ್ಟೆ ಇದಾಗೈತೆ ನನಗಂತೂ. ನೋಡಿ ನನ್ನ ಚಪ್ಪಲಿಲಂತೂ ಎಷ್ಟೈತೆ ನೋಡಿ ಉಂಬ್ಳ, ಸುತ್ತಮುತ್ತ ಬರೀ ಉಂಬ್ಳನೇ ಐತೆ ನೋಡಿ. ಎಲ್ಲ ಕಚ್ಬಿಟ್ಟವೆ ಕಾಲಿಗೆ, ಅವ್ರಿಗೆಲ್ಲ ಹಚ್ಕೋತಾ ಇದ್ದವ್ರೆ ಗೈಸ್. ನಂಗೂ ಉಂಬ್ಳ ಎಲ್ಲ ಕಚ್ಬಿಟ್ಟು ಬ್ಲಡ್ ಬರ್ತೈತೆ ನನ್ಗಂತೂ. ಅಪ್ಪ, ನಂಗಂತೂ ಹೆಂಗಾಗ್ತೈತೆ ಅಂದ್ರೆ ಸಿಕ್ಕಾಪಟ್ಟೆ ಇದಾಗ್ತೈತೆ ಗೈಸ್. ಯಾಕಾರ ಬಂದೆ ಅನ್ಸ್ತೈತೆ ಇವಾಗ ಗೈಸ್. ನಾನು ಇನ್ನೇನು ಬಂದೆ ಇವಾಗ, ಇನ್ನೂ ಅರ್ಧ ಹತ್ಬೇಕು ನೋಡಿ. ಅಲ್ಲಿ ಅಂಬಾರ ಗುಡ್ಡ ಕಾಣಿಸ್ತೈತೆ. ಹಾ, ಇನ್ನ ಬುಡದಲ್ಲಿದ್ದಾವ ಗೈಸ್. ಇನ್ನೂ ನಾವು ಕೆಳಗಡೆನೆ ಇದ್ದೀವಿ. ಆದ್ರೆ ಇಲ್ಲ ಅಂದ್ರೆ ಒಂದು 5 ರಿಂದ 6 ಕಿಲೋಮೀಟರ್ ನಡೆದಿದೀವಿ. ಬೈಕ್ನ ಹಾಕ್ಬಿಡಿ, ಇದೇನ ಫಸ್ಟ್ ಟೈಮ್ ಇಷ್ಟ ನಡೀತಾ ಇರೋದು. ಆದ್ರೂ ನೋಡಿದ್ರಲ್ಲ ಅಲ್ಲಿ ವ್ಯೂ ಯಾವ ತರ ಇತ್ತು ಅಂತ. ಇಲ್ಲಿಂದನೇ ಈ ತರ ಕಾಣಿಸ್ತೈತೆ. ಇನ್ನು ಮೇಲೆ ಗಿಡ ಏನಾರು ಹತ್ಬಿಟ್ರೆ ಇನ್ಯಾವ ತರ ಕಾಣಿಸ್ಬೋದು ನೋಡಿ. ಮೋಡ ಎಲ್ಲ ಯಾವ ತರ ಐತೆ. ಬನ್ನಿ ಗೈಸ್ ಹೋಗೋಣ. ಅಲ್ಲ ನಮ್ ಬಿಟ್ಬಿಟ್ಟು ಅಲ್ಲೇ ಹೊತ್ತೋಗವ್ರೆ. ನಾವಿಬ್ರು ಮಾತ್ರ ಇವಾಗ ಹೋಗ್ತಾ ಇದೀವಿ. ಯಾವ್ದೋ ಅಂಬ್ಳಿ ಹುಳ ಕಚ್ಕೊಬಿಟ್ಟು ಕಾಲೆಲ್ಲ ಕತ್ತ ಬಿದ್ದಾವೆ. ಅಂಬ್ಳಿ ಹುಳ ಅಲ್ಲ, ಸಾರಿ, ಉಂಗ್ಳು ಹುಳ ಎಲ್ಲ ಕಾಲುಗೆಲ್ಲ ಕಚ್ಕೊಬಿಟ್ಟು ಕಚ್ಚ ಬಿದ್ದಾವೆ. ಬ್ಲಡ್ ಬೇರೆ ಬರ್ತೈತೆ. ಆದ್ರೂ ಹೋಗ್ತಾ ಇದೀವಿ. ನನಗೆ ಯಾಕಾರ ಬನ್ನಿ ಅನ್ಸ್ತೈತೆ ನಿಜವಾಗ್ಲೂ. ಇವಾಗ ಇವರೆಲ್ಲ ಬೇಡ ಅಂತಂದ್ರು, ಫೋರ್ಸ್ ಮಾಡಿ ಕರ್ಕೊಂಬಂತೆ. ಈ ತರ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇದ್ದಿಲ್ಲ. ಏನ್ ಇನ್ನೂ ಇಲ್ಲಾಂದ್ರು 4 ರಿಂದ 5 ಕಿಲೋಮೀಟರ್ ನಡಿಬೇಕು. ಒಪ್ಪ ಕಾಲು ಬೇರೆ ಕೆಟ್ಟಾಯ್ತು. ನಡೀರಿ ಬಂದೆ. ನಾವಿನ್ನೇನು ಅಂಬಾರ ಗುಡ್ಡಕ್ಕೆ ಬಂದು ಹತ್ತತ್ರ ನೋಡಿ, ಮೋಡ ಗುಡ್ಡ ಎಲ್ಲ ಯಾವ ತರ ಕಾಣಿಸ್ತೈತೆ ನೋಡಿ. ಇದೆ ಅಂಬಾರ ಗುಡ್ಡ ಇಲ್ಲಿ ಹೋಯ್ತಾ ಇದಾರೆ. ಅಲ್ಲಿ ನೋಡಿ ನಮ್ಮ ಹುಡುಗರು ಆಲೆ ನಮ್ ಬಿಟ್ಬಿಟ್ಟು ಅಲ್ಲೋಗಿದಾರೆ ಅಷ್ಟು ದೂರ. ಇವಾಗ ನಾವು ಹೋಗ್ಬೇಕು, ನಡೀರಿ ಹೋಗೋಣ. ನನಗಂತೂ ಹೆವಿ ಸುಸ್ತಾಯ್ತೈತೆ, ಅದಕ್ಕೆ ಇಲ್ಲೆಲ್ಲ ನಿಂತ್ಕೊಂಡಿದ್ದೀನಿ ನೋಡಿ. ಆದ್ರೆ ಯಾವ ತರ ಐತೆ ನೇಚರು. ನಾವು ಇಲ್ಲ ಅಂದ್ರೆ ಇವಾಗ ಅಮ್ಮಮ್ಮ ಇಲ್ಲಾರು ಒಂದು 7 ಕಿಲೋಮೀಟರ್ ನಡೆದಿರೋದು ಕೆಳಗೆಯಿಂದ. 7 ಕಿಲೋಮೀಟರ್ ನಡ್ಕೊಂಡು ಇನ್ನೂ ಹೋಗ್ತಾನೆ ಇದ್ದೀವಿ. ಗುಂಡಿ ಆಯ್ತಾ? ಸರಿ ನೋಡ್ಕೊಬತ್ತೀನಿ, ನೀನ್ ನಡೀರಿ ಮುಂದೆ ನೋಡ್ಕೊಂಡು. ನೋಡಿ ಹೋಗ್ತಾ ಇದೀವಿ. ಹಿಂಗೆ ನಮ್ಮೂರ ಗುಡ್ಡ ಸಿಕ್ತು. ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಈ ಗುಡ್ಡಕ್ಕೆ ಹೋಗಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಗೈಸ್. ನೋಡಿ ಹೋಗ್ತಾ ಇದೀವಿ ಮೇಲ್ಗಡೆ. ನಾವ್ ಅಜ್ಜ ಬರಲ್ಲ ಅಂದ್ರು, ಅಜ್ಜನ ಹಿಂಸೆ ಮಾಡಿ ಕರ್ಕೊಂಬಂದ. ಯಾಕಂದ್ರೆ ನಮ್ಗಿಲ್ಲ ಬಗ್ಗೆ ಏನು ಗೊತ್ತಿಲ್ವಲ್ಲ, ಅದಕ್ಕೆ ಕರ್ಕೊಂಬಂದ. ನೋಡಿ ನೀವು ಸ್ವಲ್ಪ ಹೋದ್ರೆ ಅಂಬಾರ ಬೆಟ್ಟ ಕಾಣಿಸುತ್ತೆ. ಇವಾಗ ನೋಡಿ ನಮ್ಮ ನೇಚರ್ ಹೆಂಗೈತೆ ಸುತ್ತ. ನಂಗಂತೂ ಫುಲ್ ಖುಷಿ ಆಗ್ತೈತಿ ಇದು ನೋಡಕ್ಕೆ. ನೋಡಿ ಯಾವ ತರ ಐತೆ ನೋಡಿ. ಈಗ ನಾವು ಈ ಗುಡ್ಡನ ಹತ್ತಿ ಮತ್ತೆ ಇಲ್ಲೊಂದು ಮನೆ ಕಾಣಿಸ್ತೈತಿ ನೋಡಿ. ಇಲ್ಲಿ ಇಲ್ಲೊಂದು ಆ ಮನೆ ಹತ್ರ ನಮ್ ಬೈಕ್ ಇರೋದು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಹತ್ತಿ. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದ್ರೆ ನೋಡಿ. ಇನ್ನು ಹೋಗ್ತಾನೆ ಇದೀವಿ ಒಳಗಡೆ. ಸುಸ್ತಾಗಿ ಎಲ್ಲ ಕುತ್ಕೋತಾರ ಮುದ್ದೇನೆ. ಇನ್ನೊಂದು 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ ಇಲ್ಲ 1 ಕಿಲೋಮೀಟರ್ ಹತ್ಬಿಟ್ರೆ ಮೇಲ್ಗಡೆ ನಾವು ಅಂಬಾರ ಬೆಟ್ಟ ಹತ್ತಂಗೆ ಸಾಧಿಸ್ದಂಗೆ. ಫುಲ್ ಖುಷಿ ಆಗ್ತೈತೆ. ಎಲ್ಲ ಸುಸ್ತಾಗಿ ಎಲ್ಲ ಕುತ್ಕೊಬಿಟ್ಟವ್ರೆ. ನಮಗೂ ಸುಸ್ತಾಯ್ತೈತೆ ಸಿಕ್ಕಾಬಿಟ್ಟೆ. ನಾನಂತೂ ನೀರಲ್ಲೇ ಬೆವ್ರ್ತೋಗ್ಬಿಟ್ಟಿದೀನಿ, ಸ್ನಾನನೇ ಮಾಡ್ಬಿಟ್ಟಿದೀನಿ ಅನ್ಕೊಳ್ಳಿ. ಇನ್ನು ಅದೆಲ್ಲ 10 ವರ್ಷದಲ್ಲಿ ಇನ್ನೂ ಸುಸ್ತಾಗುತ್ತೆ. ನಮ್ ತಾತ ಮಾತ್ರ ಅದ್ ಹೆಂಗತ್ತವ್ರ. ಎಷ್ಟು ತಾತ ಏಜು ನಿಂಗೆ? ಎಷ್ಟು ಏಜು? 84. ದೀಪಾವಳಿಗೆ 84 ವರ್ಷ. ಹಾ ಗೈಸ್, ದೀಪಾವಳಿ ಬಂದ್ರೆ 84 ವರ್ಷ ಅಂತೆ. ನಮ್ ಕೈಲೇ ಎತ್ತಕ್ ಆಯ್ತಲ್ಲ. ಇಲ್ಲ ಅಂದ್ರೆ ಒಂದ್ 8 ಕಿಲೋಮೀಟರ್ ಅವರೇ ನಡೆದವ್ರೆ. ನಂಗೆ ಅದೇ ಸೋಜ ಆಗ್ತಾ ಇರೋದು. ಏನ್ ಮಾಡೋಣ ಒಂದು ಗೊತ್ತಾಗ್ತಾನಿಲ್ಲ. ನೋಡಿ ನಮ್ಮ ಹುಡುಗರೆಲ್ಲ ಸುಸ್ತಾಗಿ ಕುತ್ಕೊಬಿಟ್ಟವ್ರೆ. ಅವನು ಇಲ್ಲಿ ಇದ್ದಾನಲ್ಲ ಹುಡುಗ, ಅವ್ರ ಮೊಮ್ಮಗ. ತಾತುನ ಸೆಕ್ಯೂರಿಟಿ ಬಂದಿರೋದು, ಕಾವಲುಗಾರ. ಅವನು ನಮ್ಮ ಹುಡುಗ ಫ್ರೆಂಡು ಎಲ್ಲ. ನಿಮ್ ದೊಡ್ಡಪ್ಪನೇನಾ? ನೋಡಿ ಯಾವ ತರ ಐತೆ. ಇನ್ನು ಮೇಲ್ಗಡೆ ಹೋಗ್ಬೇಕು. ಬನ್ನಿ ಈಗ ಮೇಲ್ಗಡೆ ಹೋಗೋಣ. ಹುಡುಗರು ಹಾಲೆ ಹತ್ತಿ ಓಡ್ತಾ ಬಿದ್ದವ್ರೆ. ನನ್ ಕೈಲಂತೂ ಆಯ್ತಲ್ಲ ಹತ್ತಕ್ಕೆ. ಕುತ್ಕೊಂಡು ಈಗ ನಾವು ಹೋಗ್ತಾ ಇದೀನಿ. ಆದ್ರೂ ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಮಧ್ಯವರೆಗೂ ಫಸ್ಟ್ ಕಾರು ಬೈಕೆಲ್ಲ ಬರುದಂತೆ. ಇವಾಗ ಏನಾಗಿದೆ, ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಏನೊಂದು 10 ರಿಂದ 12 ಕಿಲೋಮೀಟರ್ ನಡೆದಿದ್ದೀನಿ. ಇನ್ನೂ ನಡೀತಾ ಇದ್ದೀವಿ ನೋಡಿ. ಅಪ್ಪ ಸ್ವಾಮಿ, ನಿಜವಾಗ್ಲೂ ಕಷ್ಟ. ರೆಸ್ಟ್ ಮಾಡಿ ಈಗ ಮತ್ತೆ ಹತ್ತುತ್ತಾ ಇದೀವಿ. ನಮ್ಮ ಹುಡುಗರು ಆಲ್ಮೋಸ್ಟ್ ಅಲ್ಲಿ ಹೊಟ್ಟೋಗೋರೆ ನೋಡಿ. ಝೂಮ್ ಮಾಡ್ತೀನಿ. ಅಪ್ಪ ಸಿಕ್ಕಾಬಿಟ್ಟೆ ನಗರು ನೋಡಿ. ನಮ್ಮ ಹುಡುಗರು ಅಲ್ಲೈತವ್ರೆ. ನಾವು ನೋಡ್ರಿ ಇನ್ನೂ ಇಲ್ಲೇ ಇದ್ದೀವಿ. ಬನ್ನಿ ಇವಾಗ ನಾವು ಹೋಗೋಣ. ಯಾವ ತರ ಐತೆ ನೋಡಿ. ನಿಜ ಸುಸ್ತಾಯ್ತೈತೆ ಗೈಸ್. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಇಷ್ಟೊಂದು ರಿಸ್ಕ್ ತಗೊಂಡು ಹತ್ತುತ್ತಾ ಇರೋದು. ಬನ್ನಿ ಹೋಗೋಣ. ಇಲ್ಲಿ ಚಿಕ್ಕ ಒಂದು ಕಟ್ಟೆ ತರ ಐತಲ್ಲ, ಈ ಕಟ್ಟೆಯಲ್ಲಿ ಕೈ ಕಾಲು ತೊಳ್ಕೊಂಡು ಮೇಲ್ಗಡೆ ಹೋಗ್ಬೇಕಂತೆ.
ಇದು ಅವಾಗಿಂದ ಪದ್ಧತಿ ಬಂದಿರೋದು. ಇಲ್ಲಿ ಆಲ್ಮೋಸ್ಟ್ ಪ್ರಾಣಿಗಳು ಹುಲಿ, ಸಿಂಹ, ಯಾವ್ದು ಜಾನುವಾರು ದನ, ಕಾಡು ಪ್ರಾಣಿ ಏನೇನ್ ಇರುತ್ತೆ ಪ್ರಾಣಿಗಳೆಲ್ಲ ಇಲ್ಲೇ ಕುಡಿತಂತೆ. ಮುಂಚು ಕೂಡ ಇಲ್ಲೇ ಕುಡಿತಾರಂತೆ ಬಂದು ಇಲ್ಲಿನವ್ರು. ನೋಡಿ ಆಗಿನ ಕಾಲದ ನಮ್ ಸೈಡ್ ಇದ್ಯಾವ್ರು ಈ ತರ ಕುಡಿಯಲ್ಲ. ಈ ಕಡೆ ಸೈಡ್ ಜನ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಬಂದು ನೀರ್ ಕುಡಿತಾರಂತೆ. ಬನ್ನಿ ನೋಡಿ ತೋರಿಸ್ತಾ ಇದೀನಲ್ಲ. ನಮ್ ಹುಡುಗರು ಮ್ಯಾಗಡೆ ಹೋಗ್ಬಿಟ್ಟವ್ರೆ, ಹತ್ಬಿಟ್ಟವ್ರೆ. ಅಲ್ಲಿ ಮ್ಯಾಗಡೆ ಹೋಗ್ಬಿಟ್ಟವ್ರೆ, ಬತ್ತವ್ರೆ. ನಮ್ ಹುಡುಗರು ಬೇಗ ಹತ್ಬಿಟ್ಟವ್ರೆ. ಇಲ್ಲಿ ಕೈ ಕಾಲ್ ಮುಖ ತೊಳ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ವಂತೆ. ಮತ್ತೆ ಇಳ್ದಿ ಬತ್ತವ್ರೆ. ಇವಾಗ ಇಲ್ಲೇ ಬಂದ್ರ ಇವಾಗ ಬತ್ತವ್ರೆ. ಇವಾಗ ನೋಡಿ ಈ ತರ ಮೈಗೆ ಹಾಕೋಬೇಕಂತೆ. ಈ ತರ ಈಗ ನಾವು ಹಾಕೊಂಡ್ ಹೋಗ್ಬೇಕು. ಬನ್ನಿ ಹಾಕೊಂಡ್ ಹೋಗೋಣ ಗೈಸ್. ನೋಡಿ ಕೈ ಕಾಲ್ ಮುಖ ಎಲ್ಲ ತೊಳ್ಕೊಂಡಿ ಮತ್ತೆ ಮಂಡಿಗೆಲ್ಲ ನೀರ್ ಹಾಕೋಬೇಕಂತೆ. ಹಾಕೊಂಡು ಹೋಗೋಣ ಬನ್ನಿ. ಬನ್ನಿ ಮ್ಯಾಕತ್ತಣ ಹೋಗಿ. ಟೈಮ್ ಆಗ್ತೈತೆ, ಹೋಗಿ ಮ್ಯಾಕತ್ತಣ. ತಾತ ನೋಡಿ ಹೋಗ್ತಿದ್ದಾರೆ, ತಾತ ಮತ್ತೆ ಮೊಮ್ಮಗ. ಗೈಸ್ ಫೈನಲಿ ನಾವು ಅಂಬರ ಬೆಟ್ಟನ ಹತ್ಬಿಟ್ಟಿದೀವಿ. ನೋಡಿ ಇವ್ ತೋರಿಸ್ತೀನಿ ಯಾವ ತರ ಐತೆ ಅಂತ ಸುತ್ತ. ನೋಡಿ ಇನ್ನು ಆ ಕಡೆ ದೇವಸ್ಥಾನ ಐತೆ, ಆ ಕಡೆ ತುದಿಲಿ ತಾತ ಒಬ್ಬರೇ ನಡ್ಕೊಂಡು ಹೋಯ್ತಿದ್ದಾರೆ. ನೋಡಿ ತಾತ ಕಾಣಿಸ್ತಾನೆ ಇಲ್ಲ, ಜೂಮ್ ಮಾಡ್ತೀನಿ ನೋಡಿ. ಇಲ್ಲಿ ತಾತ ಇಲ್ಲಿ ನಡ್ಕೊಂಡು ಹೋಯ್ತವ್ರೆ. ಅಷ್ಟು ದೂರ ನಾವು ಇಲ್ಲೇ ನೋಡ್ಕೊಂಡು ನಿಂತಿದ್ವಿ. ನಮ್ಗಂತ ಹೆವಿ ಸುಸ್ತಾಗಿದೆ ಅಲ್ವಾ, ಅದಕ್ಕೆ ಇವಾಗ ನೆಕ್ಸ್ಟ್ ಬನ್ನಿ ಅಲ್ಲಿ ದೇವಸ್ಥಾನ ಐತೆ ಅಂತ ಆ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ಹುಡುಗರೆಲ್ಲ ಹತ್ತಿ ನೋಡಿ ಯಾವ ತರ ಎಂಜಾಯ್ ಮಾಡ್ತಾವ್ರೆ. ಅವ್ರ ಮೊಮ್ಮಗ ಇಲ್ಲೇ ಅವನೇ. ನಮ್ ಹುಡುಗರು ಮಾತ್ರ ಫುಲ್ ಖುಷಿ ಆಗೈತೆ ಗೈಸ್. ನಮ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗೈತೆ. ನೋಡಿ ಇನ್ನು ಈ ಸೈಡ್ ಹೋಗ್ಬೇಕು ಗೈಸ್ ನಾವು. ದೇವಸ್ಥಾನಕ್ಕೆ ಬಂದು ಆ ಕಡೆ ಹೋಗೋಣ. ಕೆಳಗಡೆ ನೋಡಿ ಯಾವ ತರ ಐತೆ. ಜೀವ ಎಲ್ಲ ಡಗ ಅನ್ನುತ್ತೆ. ಇಲ್ಲಿ ಯಾರನಾರ ಸಾಯಿಸ್ಬೇಕು, ಇಲ್ಲಾರೆ ಯಾರನಾರ ಸಾಯ್ಬೇಕು ಅನ್ನೋರು ಇಲ್ಲಿ ಬಂದ್ರೆ ಮಾತ್ರ ಪಕ್ಕ ಸಾಯ್ಬೋದು. ಇರೋ ವಿಷಯನೇ ಹೇಳ್ತಾರೋದು, ಇಲ್ದಾರ ಏನ್ ಹೇಳ್ತಾರ. ಏನ್ ಉಳಿತೀರಾ ಇಲ್ಲಿಂದ ಬಿದ್ರೆ. ನೋಡಿ ಯಾವ ತರ ಐತೆ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೋಡಿ ಮೋಡ ಎಲ್ಲ ಇನ್ನೇನ್ ಮಳೆ ಬರೋ ತರ ಆಗೈತೆ ಗೈಸ್. ಮೋಡನು ನಮ್ಗೆ ಹತ್ರ ಇರೋ ತರನೇ ಕಾಣಿಸ್ತೈತೆ. ಇವಾಗ ಬನ್ನಿ ಹೋಗೋಣ. ಅಲ್ಲಿ ದೇವಸ್ಥಾನ ಐತಂತೆ, ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರೋಣ. ಆಮೇಲೆ ಆ ಕಡೆ ಸೈಡು ಹೋಗೋದನ್ನೆಲ್ಲ ತೋರಿಸ್ತೀನಿ. ಬನ್ನಿ ನಡೀರಿ ಬರ್ತಾರ ಹೋಗೋಣ. ಹಾ ನಡೀರಿ. ನಮ್ ಹುಡುಗರೆಲ್ಲ ನಮ್ ಬಿಟ್ಬಿಟ್ಟು ಓಡ್ತಾ ಬಿದ್ದವ್ರೆ. ನೋಡಿ ಎಲ್ಲ ಎಷ್ಟ್ ಚೆನ್ನಾಗಿ ಓಡ್ತಾವ್ರೆ. ನಾನು ಓಡೋಣ ಬನ್ನೀಗ, ನಾನು ಓಡ್ತೀನಿ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಗೈಸ್. ನೋಡಿ ನಮ್ ಹುಡುಗರೆಲ್ಲ ಓಡ್ತಾವ್ರೆ ಮಾತ್ರ. ನಿಧಾನ ಹೋಗ್ರ, ನಾನು ಬರ್ತೀನಿ. ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ರು ಗೈಸ್, ಕಾಣಿಸ್ತಾನೆ ಇಲ್ಲ ಅವರು. ನಾನು ಓಡ್ತೀನಿ ಬನ್ನಿ. ಇವಾಗ ಸಾಕಾದಾಗ ಐತೆ ಪ್ಲೇಸ್ ಮಾತ್ರ. ನಾವು ಫಸ್ಟ್ ಟೈಮ್ ಇಟ್ಲ ಬಂದಿರೋದು ಗೈಸ್. ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ನನ್ಗಂತೂ. ನೋಡಿ ಕೆಳಗಡೆ ನೋಡಿ, ಅಪ್ಪ ಇಲ್ಲಿಂದ ಏನಾರ ಬಿದ್ರೆ ಉಳಿತಾರ ತೋರಿಸ್ತೀನಿ ರೀ ಗೈಸ್ ಫುಲ್ಲು. ನೋಡಿ ಯಾವ ತರ ಐತೆ. ನಮ್ಮ ಹುಡುಗರೆಲ್ಲ ಅಲ್ಲಿ ಹೋಯ್ತವ್ರೆ. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ಗಂತೂ ಪ್ಲೇಸ್ ನೋಡಿ. ಇನ್ನು ಆ ಕಡೆ ಹೋಗ್ಬೇಕು, ಆ ಕಡೆ ಲಾಸ್ಟ್ ಆಮೇಲೆ ಹೋಯ್ತೀನಿ. ಇವಾಗ ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ಕೆಳಗಡೆ ಮಾತ್ರ ನೋಡಿ ಇನ್ನೂ ಎಷ್ಟು ಹೋಗ್ಬೇಕು ಹೇಳಿ. ನಾವು ಬಂದಿರೋದು ಆ ಸೈಡು. ಖುಷಿ ಆಯ್ತೈತೆ. ಅಲ್ಲಿ ನೋಡಿ ನಮ್ಮ ಹುಡುಗರೆಲ್ಲ ಬಿಟ್ಬಿಟ್ಟು ಓಡ್ಬಿಟ್ಟವ್ರೆ ಗೈಸ್. ಇವಾಗ ನಾನು ಓಡ್ತೀನಿ ಬನ್ನಿ. ಇವಾಗ ರನ್ನಿಂಗ್ ರೈಸ್ ಮಾಡೋಣ ಈಗ. ಸ್ಟಾರ್ಟ್. ಓಡಿ 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 ಓಡಿ. ಅಯ್ಯಪ್ಪ ಅನ್ಬಾರ್ದ. ಚಪ್ಲಿ ಇಲ್ಲೇ ಬಿಡ್ಬೇಕಾ ಗೈಸ್? ಚಪ್ಲಿ ಎಲ್ಲ ಇಲ್ಲೇ ಬಿಟ್ಟಿ ಇಲ್ಲಿಂದ ಸಣ್ಣ ಮಾಡ್ಕೊಂಡು ಹೋಗ್ಬೇಕಂತೆ. ಎಲ್ಲಿ ಸಣ್ಣ ಮಾಡ್ಕೋಬೇಕು ತಾತ? ಇಲ್ಲಿ ಈ ಗುಡ್ಡೆಗ? ಹಾ ತೋರಿಸ್ತೀನಿ ಗೈಸ್. ನಮ್ಗೆ ಇಲ್ಲಿ ಬರಕ್ಕೆ ಎಷ್ಟು ಸುಸ್ತಾಯ್ತೈತೆ ಅಂದ್ರೆ ನಮ್ಗೆ ಒಂಥರ ಬೇಜಾರಾಗ್ತೈತೆ. ಬಟ್ 84 ವರ್ಷ ಆಗಿದ್ರು ನಮ್ಮ ಅಜ್ಜ ನೋಡಿ ಯಾವ ತರ ಮ್ಯಾಲ್ಗಡೆ ಹತ್ತವ್ರೆ, ಫುಲ್ ಮ್ಯಾಲ್ಗಡೆ ಹತ್ತವ್ರೆ. ನಂಗೆ ಅದೇ ಖುಷಿ ಆಗ್ತಾ ಇರೋದು. ಯಾರವ್ರಾಗಿದ್ರೆ ಯಾರು ಹತ್ತುತ್ತಾನೆ ಇರ್ಲಿಲ್ಲ. ನೋಡಿ ಯಾವ ತರ ಐತೆ. ಇನ್ನು ಸ್ವಲ್ಪ ಮ್ಯಾಲ್ಗಡೆ ಹೋದ್ರೆ ನಾವು ಅಲ್ಲೊಂದು ದೇವಸ್ಥಾನ ಐತಂತೆ. ದೇವಸ್ಥಾನದ ಏನೋ ಒಂದು ಕತೆ ಐತಂತೆ, ಅದನ್ನು ಕೇಳ್ತೀನಿ. ಬಟ್ ನೋಡಿ ವ್ಯೂಸ್ ನೋಡಿ ಯಾವ ತರ ಐತೆ. ಬನ್ನಿ ಇವಾಗ ಹೋಗೋಣ. ಚಪ್ಪಲಿ ಎಲ್ಲ ಬಿಟ್ಟಾಗಿದೆ. ನಮ್ಮ ಹುಡುಗರೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಇದೀವಿ ಇವಾಗ ನಾವು ಹೋಗಕ್ಕೆ. ಹೋಗೋಣ ಬನ್ನಿ. ಅಜ್ಜ ಇನ್ನೊಂದು ಬನ್ನಿ, ಟೈಮ್ ಆಗುತ್ತೆ, ಆಮೇಲೆ ಕತ್ಲೆ ಆಗ್ಬಿಡುತ್ತೆ. ಹೋಗೋಣ ಗೈಸ್. ಎಲ್ಲ ರೆಡಿ ಆಯ್ತದಿ ಹೋಗಕ್ಕೆ. ಬನ್ನಿ ಬಾಬ್ರ ಹೋಗೋಣ ಗೈಸ್. ಇಲ್ಲಿ ಕೆಳಗಡೆ ಸಣ್ಣ ಮಾಡ್ಕೊಂಡು ಮೇಲ್ಗಡೆ ಹತ್ತುತ್ತಾ ಇದೀವಿ ಎಲ್ಲರೂ. ನೋಡಿ ಎಲ್ಲ ಹೋಗ್ತಾ ಇದೀವಿ. ಇನ್ನು ಸ್ವಲ್ಪ ಹೋದ್ರೆ ಇಲ್ಲೊಂದು ದೇವಸ್ಥಾನ ಬರುದಂತೆ. ಆ ದೇವಸ್ಥಾನದ ಏನೋ ಹೊಸ ಇತಿಹಾಸ ಐತಂತೆ, ಅದನ್ನು ಕೇಳೋಣ ಬನ್ನಿ. ನೋಡ್ತಾ ಇದೀನಿ ನೋಡಿ, ಹೋಗ್ತಾ ಇದೀನಿ ಮೇಲ್ಗಡೆ. ಇನ್ನೊಂದು ಸ್ವಲ್ಪ ಹತ್ಬಿಟ್ರೆ ನಮ್ದು ಇದೇ ಆಗ್ಬಿಡುತ್ತೆ. ಹೋಗೋಣ ಬನ್ನಿ ಬೇಗ ಬೇಗ. ಗೈಸ್ ನೋಡಿ ಮೋಡ ಮತ್ತೆ ಮಂಜು ಇವಾಗ ಈವ್ನಿಂಗ್ ಟೈಮ್ ಯಾವ ತರ ಹೋಗ್ತೈತೆ ನೋಡಿ. ಝೂಮ್ ಮಾಡ್ತೀನಿ ನೋಡಿ, ಮಂಜು ಎಲ್ಲ ಹೋಗ್ತಾ ಐತೆ ಗೈಸ್. ನೋಡಿ ಅಪ್ಪ ನಂಗಂತೂ ಸುಸ್ತಾಗೋಯ್ತು. ಇನ್ನೂ ಮೇಲ್ಗಡೆ ಹೋಗ್ಬೇಕು ಗೈಸ್. ನೋಡಿ ಮಂಜು ಮಾತ್ರ ಸಕ್ಕತ್ತಾಗಿ ಹೋಯ್ತೈತೆ. ಬನ್ನಿ ಗೈಸ್ ಮೇಲ್ಗಡೆ ಹೋಗೋಣ ನಾವು. ನಮ್ಮ ಹುಡುಗರೆಲ್ಲ ಆಲ್ಮೋಸ್ಟ್ ಹೋಗ್ಬಿಟ್ಟವ್ರೆ.
ನಾನು ಇನ್ನೂ ಕೆಳಗಡೆ ಇದ್ದೀನಿ. ಹೋಗೋಣ ಬನ್ನಿ. ನಮ್ಮ ಹುಡುಗರು ಮುಂದೆ ಹೋಗ್ಬಿಟ್ಟವ್ರೆ ದೇವಸ್ಥಾನಕ್ಕೆ. ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದು ಇನ್ನೂ ಅಜ್ಜ ನಡ್ಕೊಬತ್ತವ್ರೆ. ಇಲ್ಲಿದೆ ನೋಡಿ ದೇವಸ್ಥಾನ. ನಮ್ಮ ಹುಡುಗರೆಲ್ಲ ಆಲ್ಮೋಸ್ಟ್ ಇಲ್ಲಿದ್ದಾರೆ ಗೈಸ್. ಅಲ್ಲಿ ನೋಡಿ ಮಂಜು ಯಾವ ಥರ ಹೋಯ್ತೈತೆ ಬಿದ್ದಿ. ಬೆಳಗ್ಗೆ ಟೈಮ್ ಬೀಳುತ್ತೆ, ಇಲ್ಲಿ ನೋಡ್ರಿ ಈವ್ನಿಂಗ್ ಟೈಮ್ ಬಿದ್ದೈತೆ ನೋಡಿ ಯಾವ ಥರ ಹೋಗ್ತೈತೆ. ಚೆನ್ನಾಗೈತಲ್ಲ, ಇವಾಗ ಮಾತ್ರ ಸಾಕಾದಾಗೈತೆ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ಯಾಕೆ ಬರೋದು ಅಂತ ಇಲ್ಲಿ ಅನ್ಕೊಂಡಿದ್ದೆ, ಬರಬಾರ್ದು ಅಂತ. ಬಂದೇ ಕೂಡ ಗೊತ್ತೈತೈತೆ, ಬಂದದ್ಕೊಂದು ಸಾಕಾಯ್ತು ಅಂತ. ಇನ್ನು ಮುಂದೆ ಹೋಗೋಣ ಬನ್ನಿ, ಯಾವ ಥರ ಐತೆ ಅಂತ ತೋರಿಸ್ತೀನಿ. ನಂಗಂತೂ ಹೆವಿ ಖುಷಿ ಆಯ್ತು ಗೈಸ್, ಸಿಕ್ಕಾಪಟ್ಟೆ. ನೋಡಿ ಮಂಜು ಯಾವ ಥರ ಹೋಗ್ತೈತೆ, ನಾನು ಮತ್ತೆ ಹುಡುಗ ಹೋಗ್ತಾ ಇದೀವಿ. ಅಪ್ಪ, ನಾನೇನೋ ಒಂಥರ ಆಕಾಶ ಮೇಲೆ ಇದ್ದಂಗೆ ಕಾಣಿಸ್ತೈತೆ ನನ್ಗಂತೂ. ನೋಡಿ ಮಂಜು ಮೇಲ್ಗಡೆ ಯಾವ ತರ ಬರ್ತೈತೆ, ಕೆಳಗಡೆಯಿಂದ ಮೇಲ್ಗಡೆ ಬರ್ತಾರೋದು ಯಾವ ತರ. ಅಪ್ಪ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನ್ ಮಾತ್ರ ಕೆಳಗಡೆ ನೋಡಿ ಯಾವ ತರ ಐತೆ. ಏನಾರ ಬಿದ್ರೆ ಏನು ಕಾಣಿಸೋದಿಲ್ಲ ನೋಡಿ, ತೋರಿಸ್ತೀನಿ ನೋಡಿ. ಕೆಳಗಡೆ ಎಲ್ಲ ಯಾವ ತರ ಐತೆ, ಏನ್ ಬಿದ್ರೆ ಕಾಣಿಸುತ್ತೆ ನಾವು ನೋಡಿ. ಇವಾಗ ಜಾಸ್ತಿ ಗೊತ್ತೈತೆ ಮಂಜು. ತಣ್ಣಗಾಗ್ತೈತೆ ಅಲ್ಲಿ, ತಣ್ಣಗೈತೈತಂತೆ ನಮ್ಮ ಹುಡುಗಂಗೆ ಮಾತ್ರ. ನಮ್ಮ ಹುಡುಗರು ಇನ್ನು ಅಲ್ಲೇ ಅವ್ರೆ, ಮೇಲ್ಗಡೆನೆ ಅವ್ರೆ ನೋಡಿ. ಅಲ್ಲಿ ಮೇಲ್ಗಡೆ ಅವ್ರೆ, ನಾವು ಫುಲ್ ಕೆಳಗಡೆ ಬಂದ್ಬಿಡ್ತೀವಿ. ಈಗ ಮತ್ತೆ ಮೇಲ್ಗಡೆ ಹೋಗ್ಬೇಕು. ಬನ್ನಿ ಇವಾಗ ಹೋಗೋಣ ಮೇಲ್ಗಡೆ. ನೋಡಿದ್ರಲ್ಲ ಯಾವ ತರ ಐತೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈ ವಿಡಿಯೋ ನಿಮ್ಗೂ ಖುಷಿಯಾಗಿ ಪಡಿಸುತ್ತೆ ಅನ್ಕೊಂಡಿದೀನಿ. ಯಾರು ಮಿಸ್ ಮಾಡಬೇಡಿ ಗೈಸ್, ಫುಲ್ಲು ಕೊನೆವರೆಗೂ ನೋಡಿ. ನೋಡಿ ಯಾವ ತರ ಐತೆ ಫುಲ್ಲು. ನಂಗಂತೂ ಖುಷಿ ಆಗ್ತೈತೆ ಮಾತ್ರ. ಯಾವ ತರ ಖುಷಿ ಆಯ್ತೈತೆ ಅಂದ್ರೆ ನೋಡಿ, ಅಲ್ಲೆಲ್ಲ ಯಾವ ತರ ಮುಂಜೆಲ್ಲ ಬತ್ತೈತೆ ಮಾತ್ರ. ಫುಲ್ ಖುಷಿ ಆಯ್ತೈತೆ ನಂಗೆ, ತಡ್ಕೊಳಕ್ ಆಗ್ತಿಲ್ಲ. ಫುಲ್ ಡ್ಯಾನ್ಸ್ ಮಾಡೋದಂತ. ಕೆಳಗಡೆ ಒಂದ್ ಸ್ವಲ್ಪ ಮಿಸ್ ಆಯ್ತು ಅಂದ್ರೆ ನಾನು ಮಿಸ್ ಅನ್ಕೊಳ್ಳಿ, ಇನ್ನೊಂದ್ಸಲಿ ಮ್ಯಾಗ ಬರೋಕ್ಕಾಗಲ್ಲ. ಫುಲ್ ಖುಷಿ ಆಯ್ತೈತೆ ಮಾತ್ರ ಗೈಸ್. ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ. ಯಾರು ಮಿಸ್ ಮಾಡಬೇಡಿ ಈ ವಿಡಿಯೋನ ಮಾತ್ರ. ನೋಡ್ತಾರೆ ಯಾವ ತರ ಇನ್ನೂ ಏನೇನ್ ಕೇಳ್ಬೇಕು ಅಂತ ನೋಡಿ. ಆ ತರ ಎಲ್ಲ ಮುಂಜೆ ಯಾವ ತರ ಹೋಯ್ತೈತೆ ಅಲ್ಲೆಲ್ಲ ಜಾಸ್ತಿ ಮಂಜುನೇ ಬರ್ತೈತೆ. ಅದು ಕೆಳಗಡೆಯಿಂದ ಬರ್ತೈತೆ, ಮೇಲ್ಗಡೆ ಇರ್ತದೆ ಇವೆಲ್ಲ ಹತ್ತರಿಂದ. ಬನ್ನಿ ಗೈಸ್, ಈಗ ಅಲ್ಲಿ ದೇವಸ್ಥಾನ ಐತೆ, ಅದ್ರ ಬಗ್ಗೆ ಕೇಳೋಣ ಏನು ಅಂತ. ಇಲ್ಲಿ ಪೂಜೆ ಮಾಡ್ತಿದಾರೆ ನೋಡಿ, ಇದು ದೇವಸ್ಥಾನ ಅಂತೆ. ಇಲ್ಲಿ ಪೂಜೆ ಮಾಡ್ತಿದಾರೆ, ಇದ್ರ ಬಗ್ಗೆ ನಿಮ್ಗೆ ವಿವರಣೆ ನಾನು ಕೊಡ್ತೀನಿ, ಕೇಳ್ತೀನಿ ಅವ್ರನ್ನ ಏನು ಎತ್ತ ಅಂತ. ನೋಡಿ ಇಲ್ಲಿ ಬರ್ತಿದ್ದಾರೆ. ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದ ಶ್ರೀ ರಾಮಚಂದ್ರ ಮಠ ಅಂತ ಬಂದಿದ್ದಾರೆ. ಯಾವ ತರ ಐತೆ ಇದೇನೆ. ಮತ್ತೆ ಇಲ್ಲಿ ಒಳಗಡೆ ಇದು ಐತೆ ನೋಡಿ ಯಾವ ತರ. ಮೇಲ್ಗಡೆ ಬಂದಿದ್ದೀವಿ, ಪೂಜೆ ಮಾಡ್ತಿದ್ದಾರೆ ತಾತ ಅಲ್ಲಿ. ಇದ್ರ ಬಗ್ಗೆ ಆಮೇಲೆ ಕೇಳೋಣ. ಕೇಳ್ತೀನಿ. ಪೂಜೆ ಆಯ್ತಾ ತಾತ? ಪೂಜೆ ಮಾಡಿ ಎಲ್ಲ ಆದ್ಮೇಲೆ ಪ್ರಸಿದ್ಧ ಇದೆಲ್ಲ ನಿಮ್ಗೆ ತಿಳಿಸ್ತೀನಿ ಇದ್ರ ಬಗ್ಗೆ. ಬನ್ನಿ ಈಗ ಪೂಜೆ ಮಾಡೋಣ. ಇಲ್ಲಿ ಪೂಜೆ ಮಾಡ್ತಿದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಹಾಗೂ ನಂಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊತಾ ಇದ್ರ ಮುಂದೆ ಇದ್ರದ್ದು ಏನೇನ್ ಕತೆ ಏನು ಎಲ್ಲ ಇವಾಗ ವಿವರ ಕೇಳೋಣ ಬನ್ನಿ. ನೋಡಿ ಪೂಜೆ ಮಾಡ್ತಿದ್ದಾರೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಒಳ್ಳೇದ್ ಮಾಡಿ ದೇವ್ರೆ. ಈ ಅಜ್ಜ ಏನೋ ದೇವ್ರ ಹತ್ರ ಬೇಡ್ಕೋತಾವ್ರೆ ನಮ್ಗೆ. ನಾವು ಕರ್ಕೊಂಬಂದು ಇದ್ ಮಾಡ್ತಾ ಇದ್ವಿ, ಒಳ್ಳೇದ್ ಮಾಡಿ ಅವ್ರೆ ಅಂತ ಅಜ್ಜ ಬೇಡ್ಕೋತಾವ್ರೆ ನೋಡಿ. ನೀವು ಇಲ್ಲಿಂದನೇ ಕೈ ಮುಖ ಬಿಡಿ ನೋಡಿ. ಎಲ್ಲೋ ಹಚ್ಕೋತ ದೀಪ. ಬನ್ನಿ ದೇವಸ್ಥಾನ ಯಾವಾಗಿಂದ ಐತೆ ಅಂತ ಕೇಳೋಣ. ಅಜ್ಜ, ದೇವಸ್ಥಾನ ಯಾವಾಗಿಂದ ಐತೆ? ಯಾವ ಪೂರ್ವದಿಂದ ಇತ್ತು ಇದು. ಹಿಂದೆ ಅಂದ್ರೆ ಗೌರ್ಮೆಂಟ್ ಮೇಲೆ ತಹಸೀಲ್ದಾರರು, ಅಮಲ್ದಾರರು, ಸಾನುಭವರು ಎಲ್ಲ ಬಂದು ನಾವು ದಾರಿಸೋರು. ಆವಾಗ ಬಂದು ಮಾರ್ನವಿ ಬಂದು ನೋಡ್ಕೊಂಡು ಹೋಗೋರು. ಹೀಗಾಗಿ ಅವರೆಲ್ಲ ಬರೋದು ಬಿಟ್ಟಿದ್ದಾರೆ. ಈಗ ನಾವು ಹಿಂಗೆ ಅವ್ರವ್ರು ಬಂದನ್ನು ನಾನು ಕರ್ಕೊಂಡು ಇಲ್ಲಿ ಕೆಲವೇ ಜನನ ನನ್ನ ಕೇಳೋದನ್ನ ಕರ್ಕೊಂಡು ಪೂಜೆ ಮಾಡ್ತಾರೆ. ಹೌದು ಅಣ್ಣ, ನೀವೇನ್ ಹೇಳ್ತೀರಾ? ಹೇಳೋಣ. ಇಲ್ಲೇ ನಾವು ಈಗ ಬಂದಿದ್ವಿ ಒಂದ್ 3 ವರ್ಷ ಆಯ್ತು ಬರಕ್ ಹಿಡಿದು. 3 ವರ್ಷದಿಂದ 3 ಸರಿ 4 ಸರಿ ಆಯ್ತು. ಮೊನ್ನೆ ಮಂಜುಬ್ರ ಜೊತೆ ಬಂದಿದ್ದೆ, ಅದು ಬಿಟ್ರೆ ಯುಗಾದಿ ಹಬ್ಬ ಬಂದಿದ್ದೆ. 4 ಸರಿ ಬಂದಿರ. ತಾತ ನೀವು ಎಷ್ಟು ಸಲ? ನಾವು ವರ್ಷ ನಾವು ಇಲ್ಲೇ ಬರ್ತೈತಿ. ನಾವು ಈಗೇನ ಇಲ್ಲಿ ಶಾಲೆ ಮಕ್ಕಳೆಲ್ಲ ಬಂದು ಜನವರಿಲಿ ಅಜ್ಜ ನೀ ಬರ್ಲೇಬೇಕು ಅಂದ್ರು. ಅವ್ರು ಕರ್ಕೊಂಡು ನಾನೇ ಪೂಜೆ ಮಾಡಿ ಹಂಗ. ಮತ್ತು ಕಾಳಗ ಮತ್ತು 16 ಕಡೆನವರು ಬಂದ್ರು, 4 ಜನ. ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಕಾಯಿ ಗೀತ ಅಡಿಗೆ. ನಾನು ಅಲ್ಲೇ ಇದೇ ಪೂಜೆ ಮಾಡ್ತಿರ್ತೀನಿ ಅವ್ರಿಗೆ ಕೊಟ್ಟು ಇಲ್ಲಿ ಹೋಗಿ ಕೈ ಮುಗಿದು ಒಳ್ಳೆ ಮತ್ತೆ ಕಟ್ಟೆ ಒಂದು ಮೊಟ್ಟವಾಡಿ ಹೊರಗಡೆ ದುಡ್ಡು ಹಾಕಿ ಬಂದ್ವಿ ಅಂತ ಹೇಳ್ತೀನಿ. ಈಗ ಬರ್ತೀನಿ. ಇದೇನೋ ಈ ದೇವ್ರ ಶಕ್ತಿಯಿಂದ ಇನ್ನೂ ಬರಬಾರ್ದಂತೂ ಇಲ್ಲ. ಅಜ್ಜ ನಿಮ್ಗೆ ಎಷ್ಟು ವರ್ಷ ಅಂದ್ರಲ್ಲ ಅವಾಗ್ಲೇ? 84. ದೀಪಾವಳಿ ಪಡೆದ ಹಬ್ಬ ಬಂದ್ರೆ 84 ಆಗುತ್ತೆ. ವಯಸ್ಸು 84 ವರ್ಷ ಆದ್ರು ಅವರು. ಇಲ್ಲ ಅಂದ್ರೆ ಒಂದ್ 12 ಕಿಲೋಮೀಟರ್ 13 ಕಿಲೋಮೀಟರ್ ಅಲ್ಲಿಂದ ಮೇಲ್ಗಡೆಯಿಂದ ಇಲ್ಲಿ ಗೊತ್ತಿರೋದು.
ಅಲ್ಲಿ ಬಂದು ಯಾರು ಬರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಪೂಜೆ ಮಾಡ್ತಿ. ಇವರು ಇಲ್ಲಿ ಬಂದ್ಮೇಲೆ ಪೂಜೆ ಮಾಡ್ಲೇಬೇಕಂತೆ, ಕಾಯಿ ಮತ್ತೆ ಹೂವು ಇದೆಲ್ಲ ತಂದು ಇಲ್ಲಿ ಬಂದ್ಮೇಲೆ ಪೂಜೆ ಮಾಡ್ಕೊಂಡು ಹೋಗ್ಲೇಬೇಕಂತೆ. ನಮಗೂ ಗೊತ್ತಿರಲಿಲ್ಲ ನೋಡಿ, ಈ ತರ ಎಕ್ಸ್ಪೀರಿಯನ್ಸ್ ಇದಕ್ಕೆ ಅಜ್ಜನ ಕರ್ಕೊಂಬಂದು ನಾವು ಪೂಜೆ ಎಲ್ಲ ಮಾಡಿಸಿ. ಈಗ ಅವ್ರ ಕಡೆಯಿಂದ ನಮ್ಗೇನ್ ಗೊತ್ತಿರುತ್ತೆ ಅದೆಲ್ಲ ಅವ್ರಿಗೇನ್ ಗೊತ್ತಿರುತ್ತೆ ಎಲ್ಲ ಹೇಳಿದಾರೆ. ಇವಾಗ ಬನ್ನಿ ನಾವು ಹೋಗೋಣ. ಅಜ್ಜ ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ನಿಮ್ಗೆ ಇನ್ನೊಂದ್ಸಲ ಭೇಟಿ ಮಾಡೇ ಮಾಡ್ತೀನಿ. ಆಯ್ತಾಯ್ತು. ಮತ್ತು ನಮ್ಮದು ಏನಾದ್ರು ಸಾಗರ ತಾಲೂಕು ಕರೂರು ಹೋಬಳಿ ಮರಾಠಿ ಗ್ರಾಮ. ನಾವು ವಾಸವಾಗಿರೋದ್ರಿಂದ ಹೊಸೂರು ಆನೆಗುಂಡಿ ವಾಸಸ್ಥಳ ಹೊಸೂರು ಅಂಬರಗುಡ್ಡೆ. ನಮ್ ಕರ್ನಾಟಕ ಸೇರುತ್ತೆ ತಾನೆ? ಕರ್ನಾಟಕ ಸಾಗರ ತಾಲೂಕು. ಸಾಗರ ತಾಲೂಕು. ಮತ್ತು ನನ್ನ ಹೆಸರು ಜಟ್ನಾಯ್ಕ ಅಂತ. ಸರಿ ತಾತ. ಇಲ್ಲಿ ಇನ್ನೊಂದೇನ್ ಗೊತ್ತಾ, ಇಲ್ಲಿ ಎಲ್ಲರಿಗೂ ಬರಕ್ ಕೊಡಲ್ಲ, ಅವಕಾಶ ಇಲ್ಲ. ಇದು ಅಭಯಾರಣ್ಯ ವೈಲ್ಡ್ ಅಂದ್ರೆ ಸೂಕ್ಷ್ಮ ಜೀವಿ ಪ್ರದೇಶ ಅಂತೇಳಿ ಈಗ ಆಗಿದೆ. ಇದು ಎಲ್ಲರಿಗೂ ಬರಕ್ಕೆಲ್ಲ ಕೊಡಲ್ಲ, ಅವಕಾಶ ಫಾರೆಸ್ಟ್ ಬಿಡೋದಿಲ್ಲ. ಇಲ್ಲಿ ವಿಡಿಯೋ ಮಾಡಕ್ಕೆ, ಫೋಟೋ ತೆಗಿಯಕ್ಕೆ ಅಷ್ಟಕ್ಕೆ ಅವಕಾಶ ಇಲ್ಲ. ಇಲ್ಲಿ ಒಂದು ಪ್ಲಾಸ್ಟಿಕ್ ಬೇರೆ ಏನು ಆಕ್ಟಿವಿಟಿ ನಡೆಯಕ್ಕೆ ಬಿಡಲ್ಲ. ಇಲ್ಲಿ ಮಾಮೂಲಿ ಸರ್ಕಾರದಿಂದ ಯಾರು ಇರ್ತಾರ ಇಲ್ಲಿ ಅಭಯಾರಣ್ಯ ಇವರು ಇರ್ತಾರೆ. ಮೊನ್ನೆ ಇಲ್ಲಿ ಯಾರೇ ಬರೋಕ್ರೆ ಅವ್ರ ಪರ್ಮಿಷನ್ ತಗೊಂಡೇ ಬರ್ಬೇಕು. ಇಲ್ಲಿ ನಾವು ಇವತ್ತು ಹಿಂಗ್ ಬಂದಿಬಿಟ್ರೆ ಅವ್ರ ಪರ್ಮಿಷನ್ ಇಲ್ಲದೆ ಇಲ್ಲಿ ಬರಕ್ ಬಿಡಲ್ಲ ಯಾರಿಗೂ. ಹಂಗೆಲ್ಲ ಎಲ್ಲರಿಗೂ ಬರಕ್ ಬಿಡಿ. ಲೋಕಲ್ ಆದ್ರೆ ಬಂದಿದ್ದೀವಿ, ಯಾರಿಗೂ ಬರಕ್ ಅವಕಾಶ ಇಲ್ಲ ಹೊರಗಡೆಗೆಲ್ಲ. ಇವರು ನಮ್ಮ ಮಗನ ಫ್ರೆಂಡು, ನಮ್ಮ ಫ್ರೆಂಡ್ ಅವ್ರ ಫ್ರೆಂಡು. ನಮ್ಗೆ ಗೊತ್ತಿರಲ್ಲ. ಇಲ್ಲಿ ಆಲ್ಮೋಸ್ಟ್ ಸುಮ್ಮನೆ ನಾವು ಬಂದಿದ್ದು ಅಷ್ಟೇ, ಬರೋದ್ ಬೇಡ ಅನ್ಕೊಂಡಿದ್ದೆ. ಬಟ್ ಇವರು ಜಾಗ ಐತೆ ತೋರಿಸ್ತೀನಿ ಅಂತ ಕರ್ಕೊಂಡಿದ್ರೆ ಎಷ್ಟು ಬನ್ನಿ ರೈಸ್. ಇನ್ನು ಆ ಕಡೆ ಎಲ್ಲ ಹೋಗೋಣ, ಇನ್ನೂ ಟೈಮ್ ಐತೆ, ಹೋಗೋಣ. ಸರಿ ಬನ್ನಿ. ಮತ್ತು ಕೂಡ ನೀವು ಭೇಟಿ ಆಗ್ತೀರ, ಅದು ಆಶೀರ್ವಾದ ಕೊಟ್ಟರೆ ಇನ್ನ ನೀವು 100 ವರ್ಷ ಇರ್ತಿರೋ, 94 ವರ್ಷಕ್ಕೆ ಹಿಂಗಿದ್ದೀರಾ. ನಿಜವಾಗ್ಲು ನಮ್ಗೆ ಹತ್ತಕ್ಕಾಗಲ್ಲ ಈ ವಯಸ್ಸಲ್ಲಿ. ನಮ್ಗೆ ಸುಸ್ತಾಗುತ್ತೆ. ನಾವೇ ಎಷ್ಟೋ ಸಲ ಕುತ್ಕೋಬಿಟ್ಟಿದ್ದೀವಿ ಹತ್ತಕ್ಕೆ. ಬಟ್ ಅಜ್ಜ ಮಾತ್ರ ನಮ್ಗೆ ಮುಂಚೆ ಕಡೆ ಬಂದವ್ರೆ. ದೀಪೋತ್ಸವ ಶಿವರಾತ್ರಿ ಯಾವಾಗ್ಲೂ ಮಾಡ್ತೀರಾ ದೀಪೋತ್ಸವ? ಅಮಾವಾಸ್ಯೆ ದಿನ ಒಂದೇ ದಿನ, ಅದು ಅಲ್ಲಿಂದನೇ ನಡ್ಕೊಂಡ್ ಬಂದಿ ಅಷ್ಟು ದೂರ. ಇಲ್ಲೇ ಇದೆ ಮರಾಠಿ, ಇದೇ ಊರು. ಅದೇ ಊರೈತಲ್ಲ, ಈ ಊರಲ್ಲಿ ಎಲ್ಲರೂ ಬರ್ತಾರೆ. ನಾವು ಕೆಲವು ಟೈಮ್ ಬರ್ತೀವಿ. ಅವ್ರಿಗೆ ಕೆಲವು ಟೈಮ್ ಅವರು ವರ್ಷ ಹೇಳೋರು, ಕೆಲವು ಟೈಮ್ ಹೇಳೋರು. ನಾವು ಶಿವರಾತ್ರಿ ದಿನ ಫಿಕ್ಸ್ ಗೊತ್ತಿರುತ್ತಲ್ಲ, ಅವತ್ತು ಅಲ್ಲಿ ಹೋಗಿ ಕೆರೆಗೆ ಹೋಗಿ ಅದೇ ನೀರು ತಂದು ಇಲ್ಲಿ ದೇವರಿಗೆ ಅಭಿಷೇಕ ಮಾಡಿ. ಇದೇ ಕಾರಣಕ್ಕೆ ಬೆಳ್ಳಿ ಮಕ್ಕಳು ಚಿನ್ನದ ಮಕ್ಕಳು ಹಂಗೆ ಕೇಳಕ್ ಕೊಟ್ಟಲ್ಲ. ಪೂರ ಕಮ್ಮಿ ಇರುತ್ತೆ. ನೋಡಿ ಅವಾಗ್ಲೇ ನಾವು ಅರ್ಧದಿಂದ ತೋರಿಸೋದ್ವಲ್ಲ. ಈಗ ಆ ಕಡೆ ತುದಿಗೆ ಹೋಗ್ತಾ ಇದೀವಿ. ಆದ್ರೂ ಕೆಳಗಡೆ ನೋಡಿ ಮಂಜು ಯಾವ ತರ ಗೊತ್ತೈತೆ. ಟೈಮು ಮಾತ್ರ ಸಂಜೆ ಆಯ್ತೈತೆ ನೋಡಿ, ಎಲ್ಲ ಮುಚ್ಕೋತೈತೆ ನೋಡಿ ಯಾವ ತರ ಐತೆ. ಸಿಕ್ಕಾಪಟ್ಟೆ ಚೆನ್ನಾಗೈತೆ. ನನಗಂತೂ ಫುಲ್ ಖುಷಿ ಆಯ್ತು. ನೀವು ಅಲ್ಲಿ ಇಲ್ಲಿ ಕೇರಳ ಮತ್ತೆ ಅದು ಇದು ಫಸ್ಟ್ ಅದು ಬೇರೆ ಸ್ಟೇಟು ಅಲ್ಲೆಲ್ಲ ಹೋಗ್ತೀರಾ. ಬನ್ನಿ ನಮ್ಮ ಶಿವಮೊಗ್ಗ, ಈ ಕಡೆ ಸಿಗಂದೂರು, ಈ ಕಡೆ ಸಾಗರ ಸೈಡು ನೋಡಿ ಯಾವ ಥರ ಪ್ಲೇಸ್ ಐತೆ. ಆಲ್ಮೋಸ್ಟ್ ಯಾರು ಬಂದು ಈ ಥರ ಮಾಡಿರಲ್ಲ, ನಾವೇ ಬಂದು ಮಾಡ್ತಾ ಇದೀವಿ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬನ್ನಿ ಇವಾಗ ಆ ಕಡೆ ಲಾಸ್ಟ್ಗೆ ಹೋಗೋಣ. ನಮಗೂ ಇನ್ನೇನು ಟೈಮ್ ಇಲ್ಲ, ನಮ್ಮ ಹತ್ರನೂ ನಮಗೂ ಟೈಮ್ ಆಗ್ತೈತೆ, ಕತ್ಲೆ ಆಗ್ತೈತೆ. ಆ ಕಡೆ ಹೋಗೋಣ. ಇಲ್ಲಿ ಬರೋಕ್ಕೆ ಹತ್ತಕ್ಕೆ ಇಲ್ಲ ಅಂದ್ರೆ ಒಂದು 1 hour 2 hour ತೊಗೊಂಡಿದ್ದೀವಿ. ಇನ್ನು ಮುಗಿದು ಹೋಗೋದಕ್ಕೆ ಇನ್ನೂ ಸಂಜೆ ಆಗ್ಬಿಡುತ್ತೆ. ಬನ್ನಿ ಬೇಗ ಹೋಗೋಣ. ಆ ಕಡೆ ನಡೀರಿ ಬ್ರೋ, ಹೋಗೋಣ. ಟೈಮ್ ಆಗುತ್ತೆ. ನಡಿ ಮಚ್ಚ, ಆ ಕಡೆ ಹೋಗೋಣ. ನಡೀರಿ ಹೋಗೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಬೇಗ ಹೋಗ್ಬೋಣ ಗೈಸ್. ಬನ್ನಿ ಹೋಗೋಣ ಗೈಸ್. ನಾವು ಬೇಡ ಅಂದ್ರು ಅಣ್ಣ ಅಲ್ಲಿ ಕಾಣಿಸ್ತೈತಲ್ಲ ನೋಡಿ, ಅಲ್ಲಿ ಬಾಳೆ ಗಿಡ ಕಾಣಿಸ್ತೈತೆ. ಆ ಬಾಳೆ ಗಿಡ ಕಿತ್ಕೊಬತ್ತೀನಿ ಅಂತ ಹೋಯ್ತವ್ರ ಅಣ್ಣ ಸಾಹಸ ಪಟ್ಟಿ. ಅಣ್ಣನ ಹೆಸ್ರೇನು? ಅನಿಲ್ ಅಂತ ಗೈಸ್. ಇಲ್ಲೇ ಅವ್ರೆ ಲೋಕಲ್ ಅವರು. ಬಟ್ ಬೇಡ ಅಂತ ಹೇಳ್ತಾ ಇದೀವಿ. ಬಟ್ ಹೋಗ್ತಾರ ನೋಡಿ ಯಾವ ತರ ಬಂಡೇರೆ ಮಾಡೈತಾರ. ನಮ್ಗೇನ್ ಜೀವ ನಡ್ತದ ಇಲ್ಲಿ ನೋಡಿ. ಒಂಚೂರು ಬಂಡೆ ಮಿಸ್ ಆಯ್ತು ಅಂದ್ರೆ ಕೆಳಗಡೆ, ಸೀದಾ ಕೆಳಗಡೆ ತಾತ ಸವಾಲ್ ಆಗ್ತವ್ರೆ. ನಿನ್ ಕೈಲಿ ಆದ್ರೆ ಮಾತ್ರ ಹೋಗು, ಇಲ್ಲ ಆಗಿಲ್ಲ ಅಂದ್ರೆ ಬಾ ಅಂತ. ಬಟ್ ಅವರು ಸಾಹಸ ಪಟ್ಟು ಹೋಗ್ತವ್ರೆ ಮಾತ್ರ ನೋಡಿ. ಹತ್ತತ್ರ ಹೊಟ್ಟೆ ಹೋದ್ರು. ಬ್ರಾ ಇದಾನ ಬ್ರಾ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟದು. ಆಮೇಲೆ ಅದ್ಮೇಲೆ ಭಯ ಗೈಸ್. ಕೊನೆಗೂ ಹೊಟ್ಟೋದ್ರು. ಹೋಗ್ಬಿಟ್ಟಿ ಗಡ್ಡೆ ಕಲ್ಲು ನೋಡೋರಲ್ಲ, ಕಲ್ಲು ಯಾವ ತರ ಬೀಳ್ತು ಅಂತ. ಅಣ್ಣ ಆಗಿಲ್ಲ ಅಂದ್ರೆ ಬಂದ್ಬಿಡು ಅಪ್ಪ. ಜೀವನ ಹಂಗಿಲ್ಲ ಗೈಸ್, ನಿಜವಾಗ್ಲೂ ನಂಗೆ ಜೀವ ಎಲ್ಲ ನಡ್ತಾ ಬಿದ್ದೈತೆ ನೋಡಿ. ಕಲ್ಲು ಬೀಳ್ತು, ಒಂಚೂರು ಹೆಂಗ್ ಬೀಳ್ತು ಗೊತ್ತಾ. ಕೊನೆಗೂ ಕಿತ್ಬಿಟ್ರು, ಪರವಾಗಿಲ್ಲ ಗೈಸ್. ಬನ್ನಿ ತಗೋಬನ್ನಿ. ಕಿತ್ಬಿಟ್ಟು ತಗೋಬೋತಾರ ಗೈಸ್. ನೋಡಿ ಯಾವ ತರ ಕಿತ್ಬಿಟ್ಟು ತಗೋಬೋತಾರೆ. ಆದ್ರೆ ನೋಡಿ ಇವಾಗ ತಾನೆ ಸ್ವಲ್ಪ ಕತ್ಲೆ ತರ ಐತೆ. ಇವಾಗ ಸೂರ್ಯ ಬಂದ್ಮೇಲೆ ಯಾವ ತರ ಮೋಡ ಯಾವ ತರ ಕಾಣಿಸ್ತೈತೆ ಅಂತ ಚೆನ್ನಾಗ್ ಕಾಣಿಸ್ತೈತೆ ನೋಡಿ. ಫುಲ್ ವ್ಯೂ. ಆ ಕಡೆ ಬೇಡ ಬಾ ಬ್ರಾ, ಬ್ಯಾ ಕಡೆ ಬಾ ಗೈಸ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗೈತೆ ಅಂತ. ನಂಗಂತೂ ಸಿಕ್ಕಾಬಿಟ್ಟೆ. ಇದೇ ಫಸ್ಟ್ ಟೈಮ್ ಈ ತರ ವಿಡಿಯೋ ಮಾಡಿರೋದು ನಾನು. ಸಿಕ್ಕಾಬಿಟ್ಟೆ ಖುಷಿ ಆಯ್ತೈತೆ ನೋಡಿ. ಕಿತ್ಕೊ ಬರ್ತಾವ್ರೆ ನಮ್ಮ ಅಣ್ಣ.
ಕಿತ್ಕೊ ಬಾ ಬ್ರಾ ಈ ಕಡೆ ನಮ್ ಬ್ರದರ್ ನೋಡಿ ಆಲ್ರೆಡಿ ಕಿತ್ಕೊಂಡ್ಬಿಡ್ತಾವ ಬಾಳೆ ಗಿಡನ. ಒಂಚೂರು ಮಿಸ್ ಆಗಿದ್ರೆ ಇದು ದರ್ಬೆ. ಅಲ್ಲ ಒಂಚೂರು ಮಿಸ್ ಆಗಿದ್ರೆ ನಾವು ಒಂದ್ ಪೀಸ್ ಹುಡ್ಬೇಕಾಯ್ತು ಕೆಳಗಡೆ. ಇದು ದರ್ಬೆ. ದರ್ಬೆನಾ ನಡ್ಬೇಕಾ ಭಟ್ರು ಹೋಮಕ್ಕೆ ಯೂಸ್ ಮಾಡ್ತಾರ ದರ್ಬೆ. ಹಾ ಇದೇ ದರ್ಬೆ ಹುಲ್ಲು ಹೋಮಕ್ಕೆಲ್ಲ ಇದೆ ನಾವು ಯೂಸ್ ಮಾಡೋದು. ಮನೆಗೆಲ್ಲ ಆರು ಒಂದ್ ಸ್ವಲ್ಪ ನಿಮ್ ದೇವ್ರಿಗೆ ಮಿಸ್ಬೇಕು ಬನ್ನಿ ಆಯ್ತು. ಇದು ಅದೇ ತುಂಬಾ ಖುಷಿ ಆಯ್ತು. ಹಾ ಕಿಡ್ನಿ ಸ್ಟೋನ್ ಈಗ ಬಾಳೆಗಿಡ ಬಂತಾರಲ್ಲ ಇದೆ ಕಲ್ಬಾಳೆ. ಕಲ್ಬಾಳೆ ಕಿಡ್ನಿ ಸ್ಟೋನ್ ಇದೇನಾ ಅದು ಹಣ್ಣು ತಿಂದ್ರೆ ಎಲ್ಲ ಸರಿ ಹೋಗ್ತಾ. ಆರು ನಿಮ್ ಧೈರ್ಯ ಮೆಚ್ಬೇಕು ಬಿಡಿ ಬ್ರದರ್, ಸಿಕ್ಕಾಬಟ್ಟೆ ಅವ್ರ ಧೈರ್ಯ ಐತೆ. ನಾನಾಗಿರೋ ಹೋಗ್ತಾನಿದ್ದಿಲ್ಲ. ಗೈಸ್ ಬನ್ನಿ ಬನ್ನಿ, ಇನ್ನು ಆ ಕಡೆ ತುದಿಗೆ ಹೋಗ್ಬೇಕು, ಎಲ್ಲ ಹೋಗೋಣ ಬನ್ನಿ. ನಮ್ಮ ಹುಡುಗರೆಲ್ಲ ರೆಡಿ ಆಯ್ತವ್ರೆ ನೋಡಿ ಹೋಗಕ್ಕೆ. ಬನ್ನಿ ಹೋಗೋಣ ಗೈಸ್. ಅಲ್ಲಿ ದೇವಸ್ಥಾನ ಇತ್ತಲ್ಲ, ದೇವಸ್ಥಾನದಿಂದ ಬಂದು ನೋಡಿ ವೆದರ್ ನೋಡಿ ಯಾವ ತರ ಐತೆ. ಈವ್ನಿಂಗು ಮೋಡ ನೋಡಿ ಆ ಕಡೆ ಫುಲ್ಲು ಮಳೆ ತರ ಬಂದಾಗಿದೆ. ನಮ್ಮ ಹುಡುಗರಲ್ಲಿ ಆ ತುದಿಗೆ ಫಸ್ಟ್ ತೋರಿಸ್ನಲ್ಲ, ಆ ತುದಿಗೆ ಹೋಯ್ತಾ ಇದೀವಿ. ವೆದರ್ ಯಾವ ತರ ಐತೆ. ನಂಗಂತೂ ಈ ಪ್ಲೇಸ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಹಾಗೇನೆ ನಮ್ಮ ಹುಡುಗರಲ್ಲಿ ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ದಾರೆ. ಬನ್ನಿ ಬೇಗ ಬೇಗ ಹೋಗೋಣ. ನೋಡಿ ಯಾವ ತರ ಐತೆ ವೆದರ್, ಸಾಕಾದಾಗ ಐತೆ. ನೀವು ಯಾರು ಬರ್ಬೇಕಾದ್ರೆ ಮುಂದೆ ನೋಡಿ. ಬಟ್ ಇಲ್ಲಿ ಫಾರೆಸ್ಟ್ ಅವ್ರ ಪರ್ಮಿಷನ್ ಬೇಕಂತೆ. ಬಟ್ 10-12 ಕಿಲೋಮೀಟರ್ ನಡಿಯಕ್ಕಾಗಲ್ಲ ಬಿಡಿ, ಹೆವಿ ಸುಸ್ತು. ನೋಡಿ ವೆದರ್ ಯಾವ ತರ ಐತೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಂತೂ. ಮಾತ್ರ ಒಳ್ಳೊಳ್ಳೆ ಜಾಗ ಐತೆ ನೋಡಿ. ಈ ಕಡೆ ಬಿಸಿಲು, ಆ ಕಡೆ ಇದು. ಬನ್ನಿ ಹೋಗೋಣ ಬೇಗ ಬೇಗ. ಕೆಳಗಡೆ ನೋಡಿ ಯಾವ ತರ ಐತೆ. ನಂಗಂತೂ ಕಾಲೆಲ್ಲ ನಡ್ತಾ ಬಿದ್ದೈತೆ ಫುಲ್ಲು. ನೋಡಿ ಯಾವ ತರ ಐತೆ ಇಲ್ಲಿ ಫುಲ್ಲು. ಅವ್ರು ಎದ್ರಿಕೊಂಡು ನಿಂತವ್ರೆ ಆ ಕಡೆ ಎಲ್ಲ. ಮ್ಯಾಗಡೆ ಬಿಸೋಗಿದೆ, ಹಿಡ್ಕೊ ಕೈ ಹೇಳ್ಕೊ. ಒಪ್ಪ ಗುರು ಕಲ್ ಮೇಲೆ ನಿಂತ್ಕೊಬಿಟ್ಟು ಜಾರ್ ಬಿಡಿತು. ನಂಗೆ ಸಿಕ್ಕಾಬಿಟ್ಟೆ ಭಯ ಆಗ್ಬಿಟ್ಟಿತ್ತು ಗೈಸ್. ಆದ್ರೂ ಗೈಸ್ ನೋಡಿ ಯಾವ ತರ ವೆದರು. ನಂಗಂತೂ ಸಿಕ್ಕಾಬಿಟ್ಟೆ ವಿಡಿಯೋ ಕಷ್ಟಪಟ್ಟಂತೂ ಈ ವಿಡಿಯೋ ಮಾಡಿದೀನಿ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಯಾರು ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ ಗೈಸ್. ನೋಡಿ ಯಾವ ತರ ವೆದರು, ಚಿಕ್ಕಮಂಗ್ಳೂರ್ ತರಾನೇ ಸೇಮ್ ವೆದರ್ ಈ ಕಡೆ ನೋಡಿ ಗೈಸ್. ಈ ವಿಡಿಯೋನ ಕಷ್ಟಪಟ್ಟು ನಮ್ಮ ಹುಡುಗರೆಲ್ಲ ಸೇರಿ ಮಾಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲವ್ ಯು ಆಲ್ ಅಂಡ್ ಬೈ ಬೈ ಗೈಸ್. ಸಪೋರ್ಟ್ ಮಾಡಿ, ಲೈಕ್ ಬೈ ಬೈ ಗೈಸ್.